ನಮಸ್ತೆ. ನಾನು ಅರವಿಂದ್ ಚೊಕ್ಕಾಡಿ. ನಿನ್ನೆ ದಿವಸ ಒಂದು ವಿಡಿಯೋವನ್ನು ಮಾಡಿದ್ದೆ ನಾನು. ಗಾಂಧಿ ಹತ್ಯೆಯ ಕಾರಣಗಳನ್ನು ಚರ್ಚಿಸಬೇಕು ಅಂತೇಳೋ ಬಗ್ಗೆ ಸನ್ಮಾನ್ಯ ಶ್ರೀ ಅಡ್ಡಂಡ ಕಾರ್ಯಪ್ಪ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರದ ಬಗ್ಗೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂದವು, ಅದಕ್ಕೊಂದು ಉತ್ತರಿಸೋ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕಾಗಿ ಇವತ್ತಿನ ಈ ವಿಡಿಯೋ. ಮೊದಲನೇದು, ಶ್ರೀಯುತ ಅಡ್ಡಂಡ ಕಾರ್ಯಪ್ಪ ಅವರು ಮಾತನಾಡ್ತಾ, ನ್ಯಾಯಾಲಯದಲ್ಲಿ ಸೇರಿದ ಜನಗಳಿಗೆ ಏನಾದರೂ ತೀರ್ಪು ಕೊಡುವ ಅವಕಾಶ ಇದ್ದರೆ ಆವಾಗ ಗೋಡ್ಸೆಯ ವಾದವನ್ನು ಕೇಳಿ ಅವನನ್ನು ಮುಕ್ತಗೊಳಿಸ್ತಾ ಇದ್ರು ಅಂತೇಳಿ ನ್ಯಾಯಾಧೀಶರು ಹೇಳಿದ್ದಾರೆ ಅಂತ ಹೇಳೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ನ್ಯಾಯಾಧೀಶರೇನೂ ಆ ರೀತಿಯಲ್ಲಿ ತೀರ್ಪು ಕೊಡಲಿಲ್ಲ. ನೋಡಿ, ಬಹಳ ಭಾವನಾತ್ಮಕವಾಗಿ ವಿಷಯವನ್ನು ಪ್ರೆಸೆಂಟ್ ಮಾಡಿದಾಗ ಜನಸಮೂಹದ ಮೇಲೆ ಬೀರುವ ಪರಿಣಾಮ ಬೇರೆ ಇರ್ತದೆ. ನಮ್ಮಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ ಅಂತೇಳಿ ಒಬ್ಬರು ಖ್ಯಾತ ಯಕ್ಷಗಾನ ಅರ್ಥಧಾರಿಗಳಿದ್ರು. ಅವರು ರಾವಣನ ವೇಷವನ್ನೇನಾದರೂ ಮಾಡಿ ರಾವಣನ ಅರ್ಥಧಾರಿಕೆಯನ್ನು ಮಾಡಿದರೆ ನಿಜವಾಗಿ ಆದರೂ ರಾಮ ರಾಕ್ಷಸ, ರಾವಣ ಅಲ್ಲ ಅಂತೇಳಿ ನಮಗೆ ಅನಿಸ್ತದೆ. ಅಷ್ಟು ಪವರ್ಫುಲ್ಲಾಗಿ ಅವರು ಮಾಡ್ತಾಯಿದ್ರು. ಹಾಗೆ ಅಂತೇಳಿ ರಾಮ ರಾಕ್ಷಸ ಅಂತೇಳಿ ಹೇಳಲಿಕ್ಕಾಗ್ತದೆ. ಹಾಗೆ ಇದು ಈ ಒಂದು ವಿಚಾರವನ್ನು ನಾನು ಹೇಳಬೇಕಾಗಿತ್ತು, ಆಮೇಲೆ ಬೇರೆ ವಿಷಯಕ್ಕೆ ಬರ್ತೇನೆ. ಗಾಂಧಿಯನ್ನು ಹಾಗಿದ್ರೆ ಯಾವ ಕಾರಣಕ್ಕೆ ಕೊಂದಿರ್ಬೋದು ಅಂತ ಹೇಳುವಂಥ ಪ್ರಶ್ನೆ ಅನೇಕ ಮಂದಿ ಇರುವಂಥದ್ದು. ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತಲೂ ಮಾನ್ಯ ಅಡ್ಡಡ್ಡ ಕಾರ್ಯಪ್ಪ ಅವರು ಹೇಳ್ತಾ ಇದ್ದಂತೆ. ಒಂದು ವಿಚಾರ ತಗೊಳ್ಳಿ, ಗೋಡ್ಸೆ ತಾನು ಯಾಕೆ ಗಾಂಧಿಯನ್ನು ಕೊಂದೆ ಅನ್ನೋದನ್ನು ಬಹಳ ಇಮೋಷನಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾನೆ. ಆದರೆ ಪ್ರತಿಯೊಬ್ಬ ಅಪರಾಧಿಯೂ ಕೂಡ ಒಂದು ಕ್ಲೂವನ್ನು ಬಿಟ್ಟಿರ್ತಾನೆ ಅಂತೇಳಿ ಹೇಳೋದನ್ನು ನೆನಪಿಟ್ಕೊಳ್ಬೇಕು. ಈ ಪಾಕಿಸ್ತಾನಕ್ಕೆ 55 ಕೋಟಿ ಕೊಟ್ಟದ್ದು, ದೇಶ ವಿಭಜನೆ ಇತ್ಯಾದಿ ಎಲ್ಲವೂ ಆಯಿತು, ಓಕೆ. ಹಾಗಾದರೆ 1944ರಲ್ಲಿ ತಾನು ಗಾಂಧಿಯ ಮೇಲೆ ಅಟ್ಯಾಕ್ ಮಾಡಿದ್ದು ಯಾಕೆ ಅನ್ನೋದರ ಬಗ್ಗೆ ಆ ಕಾಂಟೆಕ್ಸ್ಟನ್ನೇ ಇಟ್ಟುಕೊಂಡು ಗೋಡ್ಸೆ ವಿವರಣೆ ಕೊಟ್ಟಿಲ್ಲ. ಹಾಗಾದರೆ ಅದಕ್ಕೆ ಉತ್ತರ ಸಿಗಬೇಕಲ್ಲ. 1944ರಲ್ಲಿ ಗೋಡ್ಸೆ ಯಾಕೆ ಅಟ್ಯಾಕ್ ಮಾಡಲಿಕ್ಕೆ ಹೋದದ್ದು ಅಂತ ಹೇಳೋದು ಅಲ್ಲಿ ಲಿಂಕನ್ನು ಬಿಡಲಾಗಿದೆ, ಅದನ್ನು ಕ್ಯಾರಿ ಮಾಡಿಕೊಳ್ಳಿ. ಈಗ ಗಮನಿಸಿ, ಗಾಂಧಿಗೆ ಸ್ವಾಭಾವಿಕವಾಗಿ ಶತ್ರುಗಳು ಯಾರು ಇದ್ದಿರ್ಬೋದು ಅಂತೇಳಿ. ಒಂದು ಬ್ರಿಟಿಷರು ಇರಬೇಕು. ಆದರೆ ಬ್ರಿಟಿಷರು ಗಾಂಧಿಯನ್ನು ಕೊಲ್ಲಿಲ್ಲ, ಆಯಿತಾ? ಯಾಕೆ ಅಂತ ಹೇಳಿದರೆ ಗಾಂಧಿ ಬ್ರಿಟಿಷರಿಗೂ ಕೂಡ ವ್ಯಕ್ತಿಗಳಾಗಿ ಅವರ ವಿರೋಧಿ ಆಗಿರಲಿಲ್ಲ. ಬದಲು ಸಾಮ್ರಾಜ್ಯಶಾಹಿತ್ವಕ್ಕೆ ಅವರ ವಿರೋಧ ಇದ್ದದ್ದು, ಅದನ್ನು ಬ್ರಿಟಿಷರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಭಾರತೀಯ ಸನ್ನಿವೇಶಕ್ಕೆ ಬರುವ, ತುಂಬ ಜನ ಗಾಂಧಿ ಮುಸ್ಲಿಮರ ಓಲೈಕೆಯನ್ನು ಮಾಡಿದರು, ಮುಸ್ಲಿಮರು ಹೇಳಿದಾಗ ಕೇಳಿದರು, ಅವರು ಹೇಳಿದ್ದಕ್ಕೆಲ್ಲದಕ್ಕೂ ಒಪ್ಪಿಕೊಂಡರು, ಇತ್ಯಾದಿಗಳನ್ನು ಹೇಳ್ತಾರೆ. ಒಂದು ಎರಡು ಹೇಳಿಕೆಗಳನ್ನು ಇಟ್ಕೊಂಡು ಸಾಂದರ್ಭಿಕವಾಗಿ ಹೇಳಿದ ಹೇಳಿಕೆ ಅದು. ಈಗ ಮಾಪಿಳ್ಳ ದಂಗೆಯ ಬಗ್ಗೆ ಎಲ್ಲ ಕೊಟ್ಟಿರುವಂಥ ಹೇಳಿಕೆಗಳು ಸಾಂದರ್ಭಿಕ ಹೇಳಿಕೆಗಳು. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳಿರ್ತೇನೆ, ಓ ಅವನು ಹುಚ್ಚ ಅಂತೇಳಿ. ಅದರ ಅರ್ಥ ಅವ ಹುಚ್ಚ ಅಂತಲೇ ಭಾವಿಸಿ ನಾನು ಹೇಳಿದ್ದೇನೆ ಅಂತ ಅದರ ಅರ್ಥ ಅಲ್ಲ. ಒಂದು ಸಂದರ್ಭದಲ್ಲಿ ಹೇಳಿರ್ತದೆ, ಇರಲಿ, ಅದನ್ನೇ ಇಟ್ಕೊಂಡು. ಗಾಂಧಿ ಅಷ್ಟೆಲ್ಲ ಮುಸ್ಲಿಮರು ಹೇಳಿದಾಗೆ ಕೇಳುವವರು ಅಂತೇಳಿ ಹೇಳಿ, ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಯಾಕೆ ಗಾಂಧಿಯನ್ನು ವಿರೋಧಿಸಿದರು? ಆ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಅಂದರೆ ಮತಾಂಧತೆ ಮುಸ್ಲಿಮರದ್ದಾಗಿದ್ದಾಗಲೂ ಕೂಡ ಗಾಂಧಿ ಅದನ್ನು ಒಪ್ಪಿಕೊಳ್ಳಿಲ್ಲ. ಗಾಂಧಿಯ ಜೊತೆ ಖಿಲಾಫತ್ ಚಳವಳಿಯಲ್ಲಿ ಕೈ ಜೋಡಿಸಿದಂಥ ಆಲಿ ಸಹೋದರರಿಗೆ ಕಹೂಟ ದಂಗೆ ಆದಾಗ ಗಾಂಧಿ ಹೇಳಿದ್ದಾರೆ, ಇದನ್ನು ನೀವೇ ಮಾಡಿಸಿದ್ದು ಅನ್ನೋದನ್ನು ಹೇಳಿದ್ದಾರೆ. ಆದ್ದರಿಂದಲೇ ಆಮೇಲೆ ಆಲಿ ಸಹೋದರರ ಜೊತೆಗಿನ ಅವರ ಫ್ರೆಂಡ್ಶಿಪ್ ಕಟ್ಟಾದದ್ದು. ಅವರನ್ನು ಕೂಡ ಬಿಡಲಿಲ್ಲ. ಅಥವಾ ರಾಮ ರಹೀಮನ ಬಗ್ಗೆ ಮಾತನಾಡುವಾಗ ಒಂದಷ್ಟು ವಿಚಾರಗಳು ಮುಸ್ಲಿಮರ ಕಡೆಯಿಂದಲೂ ಅವರಿಗೆ ಬಂದಿತ್ತು. ಇದು ರಾಮ ಒಬ್ಬ ತುಂಡರಸ, ಇದು ರಹೀಮ ಜಗತ್ತಿನ ಒಡೆಯ, ನೀವು ಒಟ್ಟಿಗೆ ಅದನ್ನು ಹೇಳಬಾರ್ದು ಅಂತ. ಆವಾಗ ಗಾಂಧಿ ಹೇಳ್ತಾರೆ, ಇಲ್ಲ, ರಾಮ ತುಂಡರಸನೇ ಆಗಿದ್ದರೂ ಕೂಡ ರಾಮ ತೋರಿಸಿದಂಥ ಮೌಲ್ಯಗಳು ಬಹಳ ಶ್ರೇಷ್ಠವಾದದ್ದು, ನಾನು ಒಟ್ಟಿಗೆ ಹೇಳ್ತೇನೆ ಅಂತ ಹೇಳೋದನ್ನು ಅವ್ರು ಹೇಳಿದ್ದಾರೆ. ಮತಾಂಧತೆಯನ್ನು ಅವರು ಒಪ್ಪಲಿಲ್ಲ, ಮುಸ್ಲಿಮರ ಮತಾಂಧತೆಯನ್ನು ಒಪ್ಪಲಿಲ್ಲ, ಹಿಂದೂಗಳ ಮತಾಂಧತೆಯನ್ನು ಒಪ್ಪಲಿಲ್ಲ. ಇನ್ನು ಮುಸ್ಲಿಮರ ಪರವಾಗಿ ಇದ್ದರು ಅಂತ ಹೇಳಿ ಯಾಕೆ ಇರಬಾರ್ದು? ಒಬ್ಬ ರಾಷ್ಟ್ರೀಯ ನಾಯಕ ಮುಸ್ಲಿಮರ ಪರವಾಗಿ ಯಾಕೆ ಇರಬಾರ್ದು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದರೆ ಅದರ ಅರ್ಥ ಏನು?
ಮುಸ್ಲಿಮರ ಪರವಾಗಿ ಒಬ್ಬ ನಾಯಕ ಇರಬೇಕು, ಹಿಂದೂಗಳ ಪರವಾಗಿಯೂ ಇರಬೇಕು, ಕ್ರೈಸ್ತರ ಪರವಾಗಿಯೂ ಇರಬೇಕು, ಜೈನರ ಪರವಾಗಿಯೂ ಇರಬೇಕು, ಬೌದ್ಧರ ಪರವಾಗಿಯೂ ಇರಬೇಕು. ಅದು ಇದ್ದರೂ ಅದರಲ್ಲಿ ಆದ ತಪ್ಪೇನಿದೆ? ಸಮಸ್ಯೆ ಏನಿದೆ ಅದರಿಂದ? ಇದು ಪಂಜಾಬಿನಲ್ಲಿ ಹತ್ಯೆಗಳು ನಡೆದಾಗ ಕಲ್ಕತ್ತಾದ ಒಬ್ಬ ಮುಸ್ಲಿಂ ಹುಡುಗಿ ಹೋಗಿ ಗಾಂಧಿ ಹತ್ರ ಹೇಳ್ತಾಳೆ, ನಾನು ಬರ್ತೇನೆ ನಿಮ್ಮ ಜೊತೆಯಲ್ಲಿ ಪಂಜಾಬಿಗೆ, ಅಲ್ಲಿ ಇದು ಹಿಂದೂಗಳ ಮೇಲೆ ಮಾಡುವ ಅಟ್ಯಾಕಿನ ವಿರುದ್ಧ ನಾನು ನಿಲ್ತೇನೆ ಅಂತೇಳಿ ಹೇಳಿ ಬರ್ತಾಳೆ. ಆಯಿತಾ? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮುಸ್ಲಿಮರ ವಿರುದ್ಧ ಗಾಂಧಿ ಇರಲಿಲ್ಲ, ಮತ್ತು ಮುಸ್ಲಿಂ ಲೀಗಿನ ಜೊತೆಯಲ್ಲಿ ಅವರಿಗೆ ಡಿಸ್ಪ್ಯೂಟ್ ಇದ್ದಾಗಲೂ ಕೂಡ ಮುಸ್ಲಿಂ ಲೀಗಿನವರು ಕೂಡ ಅವರನ್ನು ಕೊಲ್ಲಿಲ್ಲ. ಆಯಿತಾ? ಆದ್ದರಿಂದ ಅದು ಕ್ಲಿಯರ್. ಎರಡನೇ ವಿಷಯಕ್ಕೆ ಬನ್ನಿ. ಇನ್ಯಾರು? ಗೋಡ್ಸೆ ಚಿತ್ಪಾವನ ಬ್ರಾಹ್ಮಣ ಸಮುದಾಯದ ದೃಷ್ಟಿಯಿಂದ ನೋಡುವುದಾದರೆ. ಆದರೆ ಗಾಂಧಿ ಬ್ರಾಹ್ಮಣರಿಗೆ ವಿರುದ್ಧವಾಗಿದ್ದರಾ? ಬ್ರಾಹ್ಮಣರು ನಮಗೆ ಸಾವಿರಾರು ವರ್ಷಗಳಿಂದ ಉದಾತ್ತ ಮೌಲ್ಯಗಳನ್ನು ಬೋಧಿಸಿದ್ದಾರೆ, ಅವರ ಮೇಲೆ ಯಾವುದೇ ಸಿಟ್ಟನ್ನು ಮಾಡಬಾರದು ಅಂತ ಹೇಳಿದ ಮಹಾನಾಯಕ ಅಂದರೆ ಗಾಂಧಿ. ಅದು ಗಾಂಧಿಯ ಬರಹಗಳಲ್ಲಿ ಡಾಕ್ಯುಮೆಂಟ್ ಆಗಿಯೇ ಇದೆ. ಗಾಂಧೀಜಿಯ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆಯವರು ಒಬ್ಬ ಚಿತ್ಪಾವನ ಬ್ರಾಹ್ಮಣ. ಗಾಂಧೀಜಿಯ ನಿಷ್ಠಾವಂತ ಅನುಯಾಯಿಯಾಗಿದ್ದಂಥ ಆಚಾರ್ಯ ವಿನೋಬಾ ಭಾವೆಯವರು ಕೂಡ ಚಿತ್ಪಾವನ ಬ್ರಾಹ್ಮಣನೇ. ಆದರೆ ಬ್ರಾಹ್ಮಣ ಸಮುದಾಯಕ್ಕೆ ಅವರು ವಿರೋಧಿಯಾಗಿರಲಿಲ್ಲ. ಅಂಬೇಡ್ಕರ್ರ ಜೊತೆ ವೈಚಾರಿಕವಾದ ಭಿನ್ನಾಭಿಪ್ರಾಯಗಳಿತ್ತು, ಆದರೆ ದಲಿತರ ವಿರೋಧಿ ಆಗಿರಲಿಲ್ಲ. ದಲಿತರಿಗೆ ಪ್ರವೇಶ ಇಲ್ಲದ ದೇವಸ್ಥಾನಕ್ಕೆ ತಾನೂ ಹೋಗುವುದಿಲ್ಲ ಅಂತ ಕೂತ್ಕೊಂಡವರು ಗಾಂಧಿ. ದಲಿತರಿಗೂ ಅವರು ವಿರೋಧಿ ಆಗಿರಲಿಲ್ಲ. ದಲಿತರು ಮತ್ತು ಬ್ರಾಹ್ಮಣರ ನಡುವೆ ಬರುವಂಥ ಸಮುದಾಯಗಳನ್ನು ನೋಡಿಕೊಳ್ಳಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೇಳ್ತಾರೆ, ಬಾ ಮತ್ತು ಬಾಪು ನನ್ನನ್ನು ತನ್ನ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದಾರೆ, ಬಾ ಮತ್ತು ಬಾಪು ಇಲ್ಲದ ಜಗತ್ತಿನಲ್ಲಿ ನಾನೂ ಇರುವುದಿಲ್ಲ ಅಂತೇಳಿ. ಅವರು ಈ ನಡುವಿನಲ್ಲಿ ಬರುವ ಜಾತಿಯ ಸಮುದಾಯಕ್ಕೆ ಸೇರಿದವರು. ಆಯಿತಾ? ಇನ್ನು ಹಿಂದೂಗಳಿಗೆ ವಿರೋಧಿಯಾಗಿದ್ದರಾ ಅಂತೇಳಿ ಹೇಳೋದಕ್ಕೆ ನಾನು ಎರಡು ಉದಾಹರಣೆಯನ್ನು ಕೊಡ್ತೇನೆ. ನಮ್ಮ ಗಾಂಧಿ ವಿಚಾರ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀಧರ ಬಿಡೆಯವರು ಅವರ ಅಜ್ಜನ ಕಾಲದಿಂದ ಶೃಂಗೇರಿಯ ಮಠವನ್ನು ಅನುಸರಿಸ್ತಾ ಬಂದವರು. ಅವರು ಒಂದು ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ. ಅದೇನೆಂದರೆ, ಗಾಂಧಿ ಹತ್ಯೆಯಾದ ದಿವಸ ಸಂಜೆ ಆಗಿನ ಶೃಂಗೇರಿ ಪೀಠದ ಜಗದ್ಗುರುಗಳಾಗಿದ್ದಂಥ ಚಂದ್ರಶೇಖರ ಭಾರತಿ ತೀರ್ಥರು ಅನಾಹುತ ಆಯಿತು ಅಂತ ಹೇಳಿ ಗಂಗೆಯಲ್ಲಿ ಹೋಗಿ ಮುಳುಗಿ ಎದ್ದು ಬಂದರು. ಅಂದರೆ ಸೂತಕವನ್ನು ಆಚರಿಸಿದ್ರು ಅಂತೇಳುವ ಅರ್ಥದಲ್ಲಿ. ಆಯಿತಾ? ಅಂದರೆ ಅದ್ವೈತ ಪರಂಪರೆಯ ಪೀಠ ಗಾಂಧಿಯನ್ನು ಗೌರವಿಸಿತ್ತು. ಮಹಾತ್ಮ ಗಾಂಧಿಯವರ ಬಗ್ಗೆ 13 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಗಾಂಧೀಜಿಯ ರೂಪಕಗಳು ಅಂತೇಳಿ ಬರೆದವರು ಉಡುಪಿಯ ಹಿರಿಯಡ್ಕದ ಬಳಿ ಗಾಯತ್ರಿ ಧ್ಯಾನ ಮಂದಿರವನ್ನು ನಡೆಸ್ತಾ ಇದ್ದಾರೆ. ಅವರಲ್ಲಿ ಧ್ಯಾನವನ್ನು ಕಲಿಯುವುದಕ್ಕೆ ರಾಷ್ಟ್ರದ ಎಲ್ಲ ಭಾಗಗಳಿಂದ ಬೇರೆ ಬೇರೆ ಸಮುದಾಯದವರು, ಹಿಂದೂಗಳಲ್ಲದವರು ಕೂಡ ಬರ್ತಾ ಇದ್ದಾರೆ. ಅವರು 13 ವರ್ಷದ ಅಧ್ಯಯನದ ಮುಖಾಂತರ ಗಾಂಧೀಜಿಯ ರೂಪಕಗಳು ಅನ್ನುವಂಥ ಒಂದು ಅಧ್ಯಯನ ಗ್ರಂಥವನ್ನು ಬರೆದರು. ಅವರೊಬ್ಬ ಶುದ್ಧ ಗಾಂಧಿಯನ್ನೇ. ಅವರು ಒಂದು ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ. ಏನಂದರೆ, ಹಿಂದಿನ ಪೇಜಾವರ ವಿಶ್ವೇಶ್ವರ ತೀರ್ಥ ಶ್ರೀಪಾದರಿದ್ದರಲ್ಲ, ಅವರು ಗಾಂಧಿ ಹತ್ಯೆಯಾದಾಗ ಅವರು ಯುವಕ, ಅವರು ಹತ್ತಿದ್ರಂತೆ ಆ ದಿವಸ. ಅಂದರೆ ಮಾಧ್ವ ಪರಂಪರೆಯ ದ್ವೈತ ಪೀಠವು ಕೂಡ ಗಾಂಧಿಯವರನ್ನು ಗೌರವಿಸಿದ್ದಾರೆ. ಇದು ಹಿಂದೂಗಳ ಪೀಠಗಳಲ್ಲೋ, ಅಲ್ಲಿ ಇದ್ದಂಥ ಸ್ವಾಮೀಜಿಗಳು ಹಿಂದೂಗಳನ್ನು ಪ್ರತಿನಿಧಿಸುವುದಿಲ್ವೋ? ಆದರೆ ಹಿಂದೂಗಳ ವಿರುದ್ಧವಾಗಿದ್ದರೆ ಅವರೆಲ್ಲ ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ರೋ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಲ್ವ? ಅಂದರೆ ಗಾಂಧಿ ಹಿಂದೂಗಳ ವಿರೋಧಿಯೂ ಆಗಿರಲಿಲ್ಲ. ಅವರು ರಾಮನಾಮದ ಜಪವನ್ನೇ ಮಾಡ್ತಾ ಇದ್ದವರು, ಗೋಶಾಲೆಗಳನ್ನು ನಡೆಸಿದವರು, ಗೋಹತ್ಯೆ ನಿಷೇಧವನ್ನು ಪ್ರತಿಪಾದನೆ ಮಾಡಿದವರು, ಮತ್ತು ಇದು ಗೋಶಾಲೆಗಳನ್ನು ಅಲ್ಲಲ್ಲಿ ಹೇಳ್ತಾ ಹೋಗಿದ್ದಾರೆ. ಭಗವದ್ಗೀತೆಯನ್ನು ತನ್ನ ತಾಯಿ ಅಂತೇಳಿ ಒಪ್ಪಿಕೊಂಡಂಥವರು. ಅವರು ಹೇಗೆ ಹಿಂದೂಗಳ ವಿರೋಧಿ ಆಗ್ತಾರೆ ಅಲ್ವಲ್ಲ? ಇನ್ನು ತೀವ್ರಗಾಮಿ ಹೋರಾಟಗಾರರ ವಿಚಾರಕ್ಕೆ ಬರ್ತೀರಾ? ಸುಭಾಷ್ ಚಂದ್ರ ಬೋಸರಿಗೂ ಮಹಾತ್ಮ ಗಾಂಧಿಯವರಿಗೂ ವಿರೋಧಗಳಿತ್ತು, ವೈಚಾರಿಕ ವಿರೋಧಗಳಿತ್ತು. ಆದರೆ ಮಹಾತ್ಮ ಗಾಂಧಿಯವರನ್ನು ರಾಷ್ಟ್ರಪಿತ ಅಂತೇಳಿ ಕರೆದವರೇ ಸುಭಾಷ್ ಚಂದ್ರ ಬೋಸರು. ತೀವ್ರಗಾಮಿಗಳ ಮೇಲೆ ವಿರೋಧ ಇದ್ದರೆ ಅವರು ಯಾಕೆ ಇದು ಗಾಂಧಿಯವರನ್ನು ಆ ರೀತಿಯಲ್ಲಿ ಗೌರವಿಸ್ತಾರೆ? ಸಾವರ್ಕರ್ರ ವಿಚಾರ ಇಲ್ಲ. ಸಾವರ್ಕರ್ರನ್ನು
ಜೈಲಿನಿಂದ ಹೊರಗೆ ಬರಲಿಕ್ಕೆ ಕ್ಲೆಮೆನ್ಸಿ ಪದ್ಧತಿಯಲ್ಲಿ ಹೊರಗೆ ಬರಲಿಕ್ಕೆ ಬೇಕಾದಂತಹ ಸಲಹೆಗಳನ್ನು ಅವರಿಗೆ ವರ್ಗಾಯಿಸುವ ಕೆಲಸವನ್ನು ಮಹಾತ್ಮ ಗಾಂಧಿಯವರು ಮಾಡಿದ್ದಾರೆ. ಸಾವರ್ಕರ್ ಬಂದಾಗ ಅವರನ್ನು ಹೋಗಿ ಭೇಟಿಯಾಗಿದ್ದಾರೆ. ಹೀಗೆಲ್ಲ ಇರುವಾಗ ಗಾಂಧಿ ಯಾರಿಗೆ ವಿರೋಧಿಯಾಗಿದ್ದರು? ಗಾಂಧಿ ಯಾರಿಗೂ ವಿರೋಧಿ ಆಗಿರಲಿಲ್ಲ. ಆದರೆ ಗಾಂಧಿಯನ್ನು ವಿರೋಧಿಸುವುದಕ್ಕೆ ಕಾರಣಗಳಿದ್ದು. ಏನು ಕಾರಣ ಅಂತ ಹೇಳಬೇಕಾ? ಗಾಂಧಿ ಬ್ರಿಟಿಷರನ್ನು ವಿರೋಧಿಸಲಿಲ್ಲ, ಆದರೆ ದಾಸ್ಯ ಮನೋಭಾವನೆಯನ್ನು ಅವರು ವಿರೋಧಿಸಿದರು, ದಾಸ್ಯವನ್ನು ವಿರೋಧಿಸಿದರು. ಯಾರಿಗೆ ದಾಸ್ಯವನ್ನು ಹೇರಿ ಇನ್ನೊಬ್ಬರನ್ನು ತಮ್ಮ ಅಡಿಯಾಳುಗಳಾಗಿ ಇಟ್ಟುಕೊಳ್ಬೇಕು ಅಂತ ಹೇಳುವ ಮನೋಭಾವನೆ ಇರ್ತದೋ ಅವರಿಗೆ ಗಾಂಧಿ ಖಂಡಿತವಾಗಿಯೂ ಅವರಿಗೆ ಗಾಂಧಿ ವಿರೋಧಿಯಾಗಿ ಕಾಣಿಸಲಿಕ್ಕೆ ಕಾರಣವಿತ್ತು. ಪಟ್ಟಭದ್ರ ಹಿತಾಸಕ್ತಿಗಳನ್ನು ಗಾಂಧಿ ವಿರೋಧಿಸಿದ್ರು. ಆವಾಗ ಭಾರತದಲ್ಲಿ 565 ಸಂಸ್ಥಾನಗಳಿದ್ದವು, ರಾಜರುಗಳಿದ್ದರು. ರಾಜರುಗಳು ಅಂದರು ಎಲ್ಲ ರಾಜರುಗಳು ಅಂತಲ್ಲ, ಗಾಂಧಿಯನ್ನು ತುಂಬ ಪ್ರೀತಿಸಿದಂಥ ರಾಜರುಗಳು ತುಂಬ ಜನ ಇದ್ದರು. ಮೈಸೂರಿನ ಒಡೆಯರು, ಅವರು ರಾಜರ್ಷಿ ಅಂತಲೇ ಕರೀತಾರೆ ಮೈಸೂರಿನ ಒಡೆಯರು, ಮಹಾತ್ಮ ಗಾಂಧಿಯವರು. ರಾಜರು ಎಲ್ಲರೂ ಅಂತೇಳಿ ಹೇಳುವಂಥದ್ದಲ್ಲ, ಆದರೆ ಯಾರಿಗೆ ಪಟ್ಟಭದ್ರ ಹಿತಾಸಕ್ತಿ ಇದ್ದು ನಮ್ಮ ಎಷ್ಟೋ ವರ್ಷಗಳ, ಸಾವಿರಾರು ವರ್ಷಗಳ ಅಧಿಕಾರ ಕಿತ್ಕೊಂಡು ಹೋಗ್ತದೆ ಅಂತೇಳಿ ಭಾವಿಸುವಂಥ ಮನೋಭಾವನೆಯವರು, ಜನರನ್ನು ನಮ್ಮ ಅಡಿಯಾಳುಗಳಾಗಿ ಇಟ್ಟುಕೊಳ್ಬೇಕು ಅಂತೇಳಿ ಭಾವಿಸಿದಂಥ ಮನೋಭಾವನೆಯವರು, ಅವರು ಗಾಂಧಿಗೆ ವಿರೋಧಿಯಾಗಿರಲಿಕ್ಕೆ ಸಾಧ್ಯತೆ ಇದೆ. ಗಾಂಧಿಯವರು ಪ್ರತಿಪಾದಿಸಿದಂಥ ಗ್ರಾಮ ಸ್ವರಾಜ್ಯದ ಕಲ್ಪನೆಗಳು, ಉದ್ಯಮಶಾಹಿ ವ್ಯವಸ್ಥೆ ಅವರಿಗೆ ವಿರೋಧವಾಗಿದ್ದಿರಲಿಕ್ಕೆ ಸಾಧ್ಯತೆಗಳಿವೆ, ಇಲ್ಲ ಅಂತೇಳಿ ಹೇಳುವಂಥದ್ದು ಏನೂ ಇಲ್ಲ. ದೇಶ ವಿಭಜನೆಯ ವಿಚಾರದಲ್ಲಿ ಅಂತೂ ಸಾಧ್ಯತೆಯೇ ಇಲ್ಲ. ದೇಶ ವಿಭಜನೆಯ ವಿಚಾರದಲ್ಲಿ ಗಾಂಧಿ ದೇಶ ವಿಭಜನೆಗೆ ಕೊನೆಗೂ ಒಪ್ಪಲೇ ಇಲ್ಲ. ಅವರು ವೀಸಾ ಇಲ್ಲದೆ ನಾನು ಪಾಕಿಸ್ತಾನಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ. ಅವರಿಗೆ ದೇಶ ವಿಭಜನೆ ಆಗಿದೆ ಅನ್ನೋದನ್ನೇ ಅವರು ಮಾನಸಿಕವಾಗಿ ಎಂದೂ ಒಪ್ಕೊಳ್ಳಿಲ್ಲ. ಅವರು ಟೆಕ್ನಿಕಲಿ ವಿಭಜನೆಯ ಸಂದರ್ಭ ಬಂದಾಗ ಅವರು ಹೇಗೆ ವರ್ತಿಸಿದರು ಅನ್ನೋದು ಗೊತ್ತುಂಟಾ? ಬಹಳ ಮಂದಿಗೆ ಈ ವಿಷಯಗಳು ಗೊತ್ತಿಲ್ಲ. ಈ ದೇಶ ವಿಭಜನೆಯ ಪ್ರಸ್ತಾವನೆಯನ್ನು ಮುಸ್ಲಿಂ ಲೀಗು ಮಾಡ್ತಾ ಇದ್ದಾಗ, ಅಥವಾ ಹಿಂದೂ ಮಹಾಸಭಾವು ಕೂಡ ಅದನ್ನು ತಾತ್ವಿಕವಾಗಿ ಒಪ್ಕೊಂಡಿದೆ, ದೇಶ ವಿಭಜನೆಯನ್ನು. ಸಾವರ್ಕರ್ ಅವರು ಅದರ ವಿಚಾರವನ್ನು ಹೇಳಿದ್ದಾರೆ, ಇದು ಪ್ರತ್ಯೇಕ ದೇಶ ಆಗುವುದು ಅನಿವಾರ್ಯ ಆಗ್ತದೆ ಅಂತ ಹೇಳೋದನ್ನು ಹೇಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ತಾತ್ವಿಕವಾಗಿ ಅದಕ್ಕೆ ಒಪ್ಪಿಕೊಂಡಿದ್ದಂಥ ಸಂದರ್ಭದಲ್ಲಿ ಕೂಡ ಗಾಂಧಿ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಆವಾಗ ವೈಸರಾಯ್ ಒವೆಲ್ ಒಂದು ದಿವಸ ಗಾಂಧಿ, ನೆಹರು ಮತ್ತು ಸರ್ದಾರ್ ಪಟೇಲ್ರನ್ನು ಕರೆಸ್ತಾರೆ. ಈ ಡೈರೆಕ್ಟ್ ಆ್ಯಕ್ಷನ್ ಡೇಯ ಗೌಜಿಗಳಾಗ್ತಾ ಇದ್ದಾಗ, ನಾನು ದೇಶ ವಿಭಜನೆ ಆಗದ ಹಾಗೆ ಜಿನ್ನಾ ಜೊತೆಯಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ, ಆದರೆ ನೀವು ಒಂದು ವಿಷಯಕ್ಕೆ ಒಪ್ಕೋಬೇಕು. ಏನು ಅಂತೇಳಿದರೆ, ಆವಾಗ ದೇಶ ವಿಭಜನೆ ಆಗೋದಿಲ್ಲ. ಪೂರ್ವ ಪಾಕಿಸ್ತಾನ ಅಂದರೆ ಇವತ್ತಿನ ಬಾಂಗ್ಲಾದೇಶ, ಪಶ್ಚಿಮ ಪಾಕಿಸ್ತಾನ ಅಂದರೆ ಇವತ್ತಿನ ಪಾಕಿಸ್ತಾನ, ಅದು ಭಾರತೀಯ ಒಕ್ಕೂಟದ ಒಳಗೇ ಇರ್ತದೆ. ಆದರೆ ಈ ಲೋಕಸಭೆ ಇದೆ ಅಲ್ಲ, ಸಂಸತ್ನಲ್ಲಿ ಮುಸ್ಲಿಂ ಲೀಗಿಗೆ ನೀವು ವಿಟೋ ಪವರನ್ನು ಕೊಡಲಿಕ್ಕೆ ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ವಿಟೋ ಪವರ್ ಒಪ್ಕೊಂಡ್ರೆ ಹೇಗೆ? ಸಂಸತ್ತು ಸರ್ವಾನುಮತದಿಂದ ಅಂಗೀಕಾರ ಮಾಡಿದಂಥ ಒಂದು ನಿರ್ಣಯವನ್ನು ಕೂಡ ಒಂದು ಓಟಿನಿಂದ ಬೀಳಿಸುವಂಥ ಅಧಿಕಾರ ಮುಸ್ಲಿಂ ಲೀಗಿಗೆ ಇದೆ. ಇದು ವಿಟೋ ಪವರ್. ಈ ಪ್ರಸ್ತಾವನೆಯನ್ನು ಒವೆಲ್ ಮುಂದೆ ಇಟ್ಟ ತಕ್ಷಣ ಗಾಂಧಿಯವರು ಬರ್ತಾರೆ. ಅವರು ಬ್ರಿಟಿಷ್ ಪ್ರಧಾನಮಂತ್ರಿಗೆ ಒಂದು ಟೆಲಿಗ್ರಾಮ್ ಕಳಿಸ್ತಾರೆ, ನಮ್ಮ ವೈಸರಾಯ್ ಅವರಿಗೆ ಚಿಂತನೆಗಳು ಅಷ್ಟು ಸಮಂಜಸವಾಗಿಲ್ಲ, ತಕ್ಷಣ ಅವರಿಗೊಬ್ಬರು ಲೀಗಲ್ ಅಡ್ವೈಸರನ್ನು ಕಳಿಸಿಕೊಡಿ, ಏನೋ ಅಸಂಬದ್ಧಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಇದು ವ್ಯವಹಾರವೇ ಆಗಲಿಕ್ಕಿಲ್ಲ ಅಂತೇಳಿ ಬ್ರಿಟನ್ಗೆ ಫ್ಲೈಟ್ ಹತ್ತಾರೆ. ಆಯಿತಾ? ಅದೇ ಸಂದರ್ಭಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಬ್ರಿಟನ್ಗೆ ಹೋಗ್ತಾರೆ ಅವರ ಪ್ಲ್ಯಾನನ್ನು ವರ್ಕೌಟ್ ಮಾಡಲಿಕ್ಕೆ. ಹಾಗೆ ಹೋದ ನೆಹರು ಅವರು ವೈಸರಾಯ್ ಒವೆಲ್ಲನ್ನು ಬದಲಾಯಿಸಿ ಮೌಂಟ್ ಬ್ಯಾಟನನ್ನು ಹಾಕ್ಸ್ಕೊಂಡು ಬರೋದು. ಇವರು ಪಾಕಿಸ್ತಾನ ಅಂತ ಕೇಳಿದ್ದು ಯಾವುದನ್ನು ಅಂತೇಳಿ ಹೇಳಿದರೆ, ಇವತ್ತಿನ ಪಾಕಿಸ್ತಾನ, ಆಮೇಲೆ ಇವತ್ತಿನ ಕಾಶ್ಮೀರದ ಭಾಗಗಳು, ಆಮೇಲೆ ಇವತ್ತಿನ ಇದು ಯುನೈಟೆಡ್ ಪ್ರಾವಿನ್ಸಿನ ಭಾಗಗಳು, ಆಮೇಲೆ ಇದು ಇವತ್ತಿನ ಪಶ್ಚಿಮ ಬಂಗಾಳದ ಭಾಗಗಳು ಎಲ್ಲ ಸೇರಿ ಭಾರತದ ಮೇಲ್ಭಾಗ, ಉತ್ತರದ ಭಾಗ ಇದೆಯಲ್ಲ, ಅದು ಪೂರ್ಣವಾಗಿ ತಲೆಯ ಹಾಗೆ ಕಾಣುವ ಎಲ್ಲವೂ ಸೇರಿ ಅದು ಪಾಕಿಸ್ತಾನ ಆಗಬೇಕು ಅಂತ ಕೇಳಿದ್ದು. ಇವತ್ತಿನ ಪಾಕಿಸ್ತಾನವನ್ನು ಅಷ್ಟೇ ಅಲ್ಲ ಅವರು ಕೇಳಿದ್ದು. ಆಯಿತಾ? ಆವಾಗ ಮತ್ತೆ ಕಡೆಗೆ ಮೌಂಟ್ ಬ್ಯಾಟನ್ನು ಅದನ್ನು ಒಪ್ಪಲಿಲ್ಲ. ಮೌಂಟ್ ಬ್ಯಾಟನ್ ಒಪ್ಪದೇ ಇದ್ದ ಕಾರಣಕ್ಕೆ ಬೇಕಾಗಿ ಆವಾಗ ಹನ್ಸ್ತೆ ಲೇಂಗೆ ಪಾಕಿಸ್ತಾನ್, ಲಡ್ತೆ ಲೇಂಗೆ ಹಿಂದೂಸ್ತಾನ್ ಅಂತೇಳೋ ಘೋಷಣೆಯನ್ನು ಲಿಯಾಕತ್ ಅಲಿ ಖಾನ್ ಘೋಷಿಸಿದ್ದು. ಆವಾಗಲೂ ಕೂಡ ಭಾರತವನ್ನು ಇದು ಸಾರ್ವಭೌಮ ಶಕ್ತಿಯಾಗಿ ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಗಾಂಧಿಯವರು ಬಹಳ ಪ್ರಯತ್ನವನ್ನು ಪಟ್ಟಿದ್ದಾರೆ.
ಆಯಿತಾ. ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಗಾಂಧಿ ಹತ್ಯೆಗೆ ಕಾರಣ ಎಲ್ಲಿದೆ ಅನ್ನುವಂಥದ್ದು ಹುಡುಕಬೇಕು. ಅದು ಅಡ್ಡಂಡ ಕಾರ್ಯಪ್ಪ ಅವರು ಹೇಳಿದಂಥ ವಿಚಾರ ಸರಿ. ಆ ಬಗ್ಗೆ ಚರ್ಚೆಗಳಾಗಬೇಕಾದಂಥ ಅವಶ್ಯಕತೆಯೂ ಕೂಡ ಇದೆ. ಯಾರಿಗೆ ದಾಸ್ಯವನ್ನು ಉಳಿಸಿಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ಇದೆಯೋ ಅವರು ಮಾತ್ರ ಗಾಂಧಿ ಹತ್ಯೆಗೆ ಮನಸ್ಸು ಮಾಡುವುದಕ್ಕೆ ಕಾರಣ. ಅದು ಯಾರಿದ್ದಿರಬಹುದು ಅನ್ನುವಂಥದ್ದು ಚರ್ಚೆಯ ಮುಖಾಂತರ ಮತ್ತು ಅದಕ್ಕೆ ಇರುವಂಥ ದಾಖಲೆಗಳ ಮುಖಾಂತರ ಹೊರಗೆ ಬರಬೇಕಾಗಿದೆ. ಈ ಕುರಿತಾಗಿ ಸಾಕಷ್ಟು ಸಾರ್ವಜನಿಕ ಚರ್ಚೆಗಳು ನಡೆಯಬೇಕು ಅಂತೇಳಿ ನಾನು ಕೂಡ ಗಾಂಧಿ ವಿಚಾರ ವೇದಿಕೆಯ ಪರವಾಗಿ ಅದನ್ನು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.